ಸೌಜನ್ಯಗಳ ಒಂದು ನೆಲೆಗಟ್ಟಿನಲ್ಲಿ ಆ ಕೊಲೆ ನೆಲೆಗಟ್ಟಿನಲ್ಲಿ ಭಾಳ ಭಯಂಕರವಾದಂಥ ಕೊಲೆ. ಇವತ್ತಿನವರೆಗೆ ಅವ್ರು ಯಾರು ಅಂತ ಸಿಗ್ತಾ ಇಲ್ಲ, ಆ ವ್ಯಕ್ತಿ ಯಾರು ಅಂತ ಸಿಗ್ತಾ ಇಲ್ಲ. ಅದರಲ್ಲೂ ಅಲ್ಲಿಯ ಸ್ಥಳೀಯ ಅಲ್ಲಿಯ ವಿಶೇಷವಾಗಿ ಹೆಗ್ಡೆ ಅವರ ಒಂದು ಫಾಲೋವರ್ಸ್ ಅವರೆಲ್ಲ ಇಲ್ಲಪ್ಪ ಇದನ್ನು ಮಾಡಿದವರು ಸಂತೋಷ್ ರಾವ್ ಅನ್ನೋಂಥ ಏನು ಹಿಡಿದು ಹಾಕಿದ್ರು ಅವನೇ ಅನ್ನೋ ತೋರಿಸೋ ಪ್ರೀತಿಗೆ ಮತ್ತೆ ಮಾಡ್ತಾಯಿದ್ದಾರೆ. ಅಂದ್ರೆ ಈ ಎಲ್ಲ ನೆಲೆಯಲ್ಲಿ ಈಗ ಜಸ್ಟ್ ಹೇಳಿದ ನಿಮಗೆ ಮಾವತ್ ನಾರಾಯಣ ಆಯಿತು, ಅವನ ಸಹೋದರಿ ನಮ್ಮ ಯಮುನಾ ಅವರವರಾಯಿತು, ಜೊತೆಗೆ ಪದ್ಮಲತಾ ಆಗಿರ್ಬೋದು, ವೇದವಲ್ಲಿ ಆಗಿರ್ಬೋದು, ಇವೆಲ್ಲ ಅನೇಕ ಸಾವುಗಳಾಗಿದ್ದಾವಲ್ಲ, ಇವುಗಳ ತನಿಖೆ ಆಗಬೇಕಾಗಿತ್ತು. ಇಲ್ಲಿವರೆಗೆ ಯಾಕೆ ಆಗಿಲ್ಲ ಅನ್ನುವಂಥ ಒಂದು ಪ್ರಬಲವಾದಂಥ ಹಾಗೆ ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು, ಆಗ್ತಾಯಿಲ್ಲ ಅನ್ನೋದು ಅದು ಆಗಬೇಕೀಗ ಅನ್ನುವಂಥ ಏನು ಹೋರಾಟ ಮಾಡ್ತಾಯಿದ್ದಾರೆ. ಇವ್ರನ್ನೇ ಇವರು ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೂ ಒಂದಿಷ್ಟು ಏನಪ್ಪ ಅಂತಂದ್ರೆ ಅನೇಕ ಪಾಪ ಅಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂಥ ಅಲ್ಲಿ ಕೆಲಸಗಾರರಿಗೆ ಭೂಮಿಯನ್ನು ಕೊಡಬೇಕಾಗಿತ್ತು ಅನ್ನೋಂಥದ್ದು ಒಂದು ಮೂಮೆಂಟ್ ಅದ. ಇದ್ದು ಭೂಮಿಯನ್ನು ಕಸ್ಕೊಳ್ತಾ ಇದ್ದಾರೆ, ಅವ್ರನ್ನ ಓಡಿಸ್ತಾ ಇದ್ದಾರೆ. ಅದೇ ಚಿನ್ನಯ್ಯನ ಬಗ್ಗೆ ನೀವು ಕೇಳಿರ್ಬೋದು, ಅವನು ಇಂಟರ್ವ್ಯೂ ಹಲವು ಸಲ ಕೊಟ್ಟಿದ್ದಾನೆ. ಆದಷ್ಟು ಎಲ್ಲ ಯಾವ ರೀತಿ ತಮ್ಮನ್ನು ನಡೆಸ್ಕೊಳ್ತಾ ಇದ್ದರು, ತಮಗೆ ಕೇವಲ ಹೆರಗಳನ್ನು ಹುಗ್ಗುವಂಥ ಕೆಲಸ ಕೊಟ್ಟು ನಮ್ಮನ್ನು ಹೆಂಗೆ ಶೋಷಣೆ ಮಾಡ್ತಾಯಿದ್ರು ಅನ್ನೋಂಥ ಅನೇಕ ವಿವರಣೆ ಕೊಟ್ಟಿದ್ದಾರೆ. ಬಟ್ ಇವತ್ತು ಅವರು ಯಾಕೋ ತಿರುಗಿ ಬಿದ್ದಿದ್ದಾರೆ ಅನ್ನೋಂಥ ಮಾತುಗಳನ್ನು SIT ಅವರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ SIT ಆಗಿರ್ಬೋದು, ಅಲ್ಲಿ ವಾತಾವರಣ ಆಗಿರ್ಬೋದು, ಹೆಗ್ಡೆ ಪರ ಇದ್ದಂತಹ ಒಂದು ವಾತಾವರಣ ಆಗಿರ್ಬೋದು, ಇವರೆಲ್ಲರೂ ಇವತ್ತು ಈ ಒಂದು ಹೋರಾಟಗಾರರನ್ನು ಕಂಟ್ರೋಲ್